ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್. ನಾವು ಕಳೆದ ತರಗತಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೊದಲನೇ ತರಗತಿಯನ್ನ ನೋಡಿದ್ವಿ. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿಯ 2ನೇ ತರಗತಿ. ಸೊ ಐ ಹೋಪ್ ಎಲ್ರು ಕೂಡ ನಿನ್ನೆ ತರಗತಿಯನ್ನ ರಿವಿಷನ್ ಮಾಡ್ಕೊಂಡು ಬಂದಿದ್ದೀರಾ ಅನ್ಕೋತೀನಿ. ಸೊ ಕೇಳಿಸ್ತಾ ಇದೆಯಾ ಅಂಡ್ ಕಾಣಿಸ್ತಾ ಇದೆ ಅಂದ್ರೆ ಕ್ಲಾಸಸ್ ಅನ್ನ ಶುರು ಮಾಡೋಣ. ಮತ್ತೆ ನಿನ್ನೆ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕ್ಲಾಸ್ ಅನ್ನ ಅಟೆಂಡ್ ಆಗಬೇಡಿ, ಓಕೆನಾ? ನಿನ್ನೆ ಕ್ಲಾಸ್ ನೋಡಿದ್ರೆ ಮಾತ್ರ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ನಾವು ಕಳೆದ ತರಗತಿಯಲ್ಲಿ ಏನೆಲ್ಲ ನೋಡಿದ್ವಿ ಅಂತ ಅಂದ್ರೆ, ಸೆಲ್ ಅಂದ್ರೆ ಏನು, ಜೀವಕೋಶ ಅಂದ್ರೆ ಏನು, ಸೆಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸೆಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂದ್ರೆ ಆ ಜೀವಕೋಶದ ಗುಣಲಕ್ಷಣಗಳೇನು, ಸೆಲ್ಲು ಮತ್ತೆ ಲೈಫ್, ಜೀವಕೋಶ ಮತ್ತೆ ಜೀವಿಯ ನಡುವಿನ ವ್ಯತ್ಯಾಸ ಏನು, ಸೊ ಲೈಫ್ ನ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಜೀವಿಯ ಗುಣಲಕ್ಷಣಗಳೇನು, ದೆನ್ ಸೆಲ್ ಸ್ಟ್ರಕ್ಚರ್ ನ ಒಂದಷ್ಟು ಘಟನೆಗಳನ್ನ ನಾವು ನೋಡ್ತಾ ಬಂದಿದ್ವಿ. ಸೆಲ್ ಮೆಂಬ್ರೇನ್ ಆಗಿರ್ಬೋದು ಅಂದ್ರೆ ಜೀವಕೋಶ, ಕೋಶ ಪೊರೆ, ಸೈಟೋಪ್ಲಾಸಮ್ ಕೋಶ ದ್ರವ್ಯ, ಕೋಶ ಕೇಂದ್ರ ನ್ಯೂಕ್ಲಿಯಸ್. ಸೊ ಇದೊಂದು ಸ್ವಲ್ಪ ಬೇಸಿಕ್ ಆಗಿ ನೋಡಿದ್ವಿ. ಅದರ ಜೊತೆಗೆ ಸೆಲ್ ಮೆಂಬ್ರೇನ್ ಕೋಶ ಪೊರೆಯನ್ನ ಡೀಟೇಲ್ಡ್ ಆಗಿ ಕೊನೆಯ ತರಗತಿಯಲ್ಲಿ ನಾವು ಮುಗಿಸಿದ್ವಿ. ಸಚಿನ್, ಅಂಕಿತಾ, ಶಿವಕುಮಾರ್ ಸರ್, ಪದ್ಮಾ, ಸಂತೋಷ್ ಸರ್, ಆಸ್ಮಾ, ಭಾಗ್ಯಶ್ರೀ, ದೇವರಮಣಿ, ಪ್ರದೀಪ್ ಸರ್, ಕಲ್ಯಾಣಿ ಮ್ಯಾಮ್, ಎಲ್ರೂ ಕೂಡ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಓಕೆ, ಇಷ್ಟನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಲ್ವೇ? ಸೊ ಏನು ತೊಂದರೆ ಇಲ್ಲಲ್ವಾ? ಏನು ಎಕೋ ಏನೋ ಬರ್ತಾ ಇಲ್ಲಲ್ವಾ? ನೋಡಿ, ಯಾರಿಗೋ ಒಬ್ಬರಿಗೆ ಎಕೋ ಬರ್ತಾ ಇದೆಯಂತೆ ಸೌಂಡು. ಮಮತಾ ಮ್ಯಾಮ್ ನಮಸ್ತೆ. ಸೌಂಡ್ ಕ್ಲಾರಿಟಿ ಇದೆಯಾ? ಎಕೋ ಏನಾದ್ರೂ ಬರ್ತಾ ಇದೆಯಾ? ಕ್ಲಿಯರ್ ಇದೆ ಅಲ್ವಾ? ಸೊ ಯಾರ್ಯಾರಿಗೆ ಎಕೋ ಬರ್ತಾ ಇದೆ ದಯವಿಟ್ಟು ಒಂದ್ಸತಿ ಬ್ಯಾಕ್ ಹೋಗಿ ಬನ್ನಿ. ಸೊ ಓಕೆ, ಡನ್, ನೋ ಎಕೋ. ನೋಡಿ, ಇಬ್ರು ಹೇಳ್ತಿದ್ದಾರೆ ಇಬ್ರಿಗೆ ಎಕೋ ಬರ್ತಾ ಇದೆ ಅಂತ. ಇನ್ ಮಿಕ್ದವ್ರೆಲ್ಲರೂ ಕ್ಲಾರಿಟಿ ಇದೆ ಅಂತ ಹೇಳ್ತಿದ್ದಾರೆ. ಒಂದ್ಸತಿ ರಿಫ್ರೆಶ್ ಮಾಡಿ ಬನ್ನಿ. ಸೊ ಇದೆಲ್ಲವನ್ನು ಕೂಡ ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ನಿನ್ನೆ ತರಗತಿಯ ನೋಟ್ಸ್ ಅನ್ನು ಕೂಡ ನಾನು PDF ಹಾಕಿದ್ದೀನಿ. ಓಕೆ, ಇಲ್ಲಿಯವರೆಗೆ ಆಗಿತ್ತು ನಿನ್ನೆ. ಸೊ ಇವತ್ತು how does the movement of substances take places into the cell and how do the substances move out of the cell? ಅಂದ್ರೆ ಯಾವುದೇ ಒಂದು ಜೀವಕೋಶಕ್ಕೆ ವಸ್ತುಗಳು ಯಾವ ರೀತಿ ಎಂಟರ್ ಆಗ್ತವೆ, ಆ ವಸ್ತುಗಳಲ್ಲಿ ಯಾವ ರೀತಿ ಜೀವಕೋಶದಲ್ಲಿ ಕೆಲವು ವಸ್ತುಗಳ ಮೂವ್ಮೆಂಟ್ ಅಂದ್ರೆ ಚಲನೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಈ ತರಗತಿಯಲ್ಲಿ ನೋಡೋಣ. ಸರ್ ಸ್ಟಿಲ್ ಏಕೋ, ದಯವಿಟ್ಟು ಒಂದ್ಸತಿ ಕನ್ಫರ್ಮ್ ಮಾಡ್ತೀರಾ? ಬೇರೆ ಸ್ಟೂಡೆಂಟ್ಸ್ ಎಕೋ ಬರ್ತಾ ಇದೆಯಂತೆ. ಶಿವಕುಮಾರ್, ಶಿವ ಸರ್, ಎಕೋ ಏನಿಲ್ಲ, ಎಲ್ರಿಗೂ ಕ್ಲಿಯರ್ ಇದೆ ಅಲ್ವಾ? ಇಟ್ಸ್ ಆಡಿಬಲ್ ಕ್ಲಿಯರ್ಲಿ. ಎಸ್, ವೆರಿ ಗುಡ್. ಫಾರ್ ಮಿ ಇಟ್ಸ್ ಕ್ಲಿಯರ್. ಮ್ಯಾಮ್ ಎಲ್ರಿಗೂ ಕ್ಲಿಯರ್ ಇದೆ. ನೀವು ಒಂದ್ಸತಿ ಅದನ್ನ ರಿಫ್ರೆಶ್ ಮಾಡಿ ಬನ್ನಿ. ಎಸ್, ರೆಕಾರ್ಡೆಡ್ ಕ್ಲಾಸಸ್ ಕೇಳಿ, ತೊಂದರೆ ಇಲ್ಲ, ಲೈವ್ ಅಟೆಂಡ್ ಆಗದೆ ಇದ್ದವರು. ಓಕೆ, ಡನ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಸೆಲ್ ಅನ್ಕೊಳ್ಳಿ, ನಾನು ಫುಲ್ ಕಂಪ್ಲೀಟ್ 1 ಸೆಲ್ ಅನ್ಕೊಳ್ಳಿ ಈಗ. ಸೊ ನನ್ನೊಳಗೆ ಯಾವ ರೀತಿ ಯಾವುದೇ ಒಂದು ವಸ್ತು ಎಂಟರ್ ಆಗತ್ತೆ ಮತ್ತೆ ನನ್ನ ಒಳಗಡೆ ಯಾವ ರೀತಿ ವಸ್ತುಗಳ ಚಲನೆ ಆಗತ್ತೆ ಅದನ್ನ ಈ ಕ್ಲಾಸಲ್ಲಿ ನೋಡೋಣ. ಸೊ ಅದನ್ನ ನಾವು ತಿಳ್ಕೊಬೇಕು ಅಂದ್ರೆ ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್ ಅಂತಕ್ಕಂತಹ 2 ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕು. ಸೊ ಅದ್ಯಾವುದು ಸರ್ ಅಂತಂದ್ರೆ, ಕನ್ನಡ ಮೀಡಿಯಂನವರು ವಿಸರಣೆ ಮತ್ತೆ ವಿಸರಣೆ ಮತ್ತೆ ಅಭಿಸರಣೆ, ಈ 2 ಕಾನ್ಸೆಪ್ಟ್ ಅನ್ನ ತಾವುಗಳು ತಿಳ್ಕೊಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ನೋಡಿ,
ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾನು ಅನೇಕ ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ತೀನಿ. ಈ ಎಕ್ಸಾಂಪಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಒಂದು ಎಕ್ಸಾಂಪಲ್ 2-3 ಕಾನ್ಸೆಪ್ಟ್ಗೂ ಕೂಡ ಅನ್ವಯಿಸುತ್ತೆ. ಆದ್ರೆ ತಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಡಿಸ್ಕ್ಲೈಮರ್, ದಯವಿಟ್ಟು ನಾನು ಈಗೇನು ಯಾವ ಕಾನ್ಸೆಪ್ಟ್ಗೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಲ್ವಾ, ಆ ಕಾನ್ಸೆಪ್ಟ್ ನ ಪರ್ಸ್ಪೆಕ್ಟಿವ್ ಇಂದ ತಾವು ನೋಡ್ಬೇಕು. ಬಿಕಾಸ್ ನಾನು ಈಗ ಕೊಡ್ತಿರ್ತಕ್ಕಂಥ ಎಕ್ಸಾಂಪಲ್ ಇನ್ನ ಬೇರೆ ಬೇರೆ ಕಾನ್ಸೆಪ್ಟ್ ಕೂಡ ಲಿಂಕ್ ಆಗುತ್ತೆ. ನಾನು ಎನ್ವೈರನ್ಮೆಂಟ್ ಅಲ್ಲಿ ಹೇಳ್ಕೊಡ್ಬೇಕಾದ್ರೂ ಕೂಡ ಅಷ್ಟೇ, ಮ್ಯೂಚುವಲಿಸಮ್ ಮತ್ತೆ ಸಿಂಬಯೋಸಿಸ್, ಸಹಜೀವನ, ಸೊ ಅದರಲ್ಲೂ ಕೂಡ ಅಷ್ಟೇ, ಎರಡಕ್ಕೂ ಸಿಮಿಲರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಸೈನ್ಸ್ ಅಲ್ಲಿ ಅದೇ ರೀತಿ ಆಗುತ್ತೆ. ಬಟ್ ನಾವು ಯಾವ ವಿಷಯವನ್ನ ಈಗ ಕಲಿತಿದೀವಿ ಅದನ್ನ ಮಾತ್ರ ಯೋಚನೆ ಮಾಡಿ, ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ನಾನು ಪರ್ಫ್ಯೂಮ್ ಅನ್ನ ಹಾಕೋತೀನಿ. ತಾವು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿರ್ತೀರಿ. ಪರ್ಫ್ಯೂಮ್ ನಾನು ಇಲ್ಲಿ ಹಾಕೊಂಡಿರ್ತೀನಿ. ಯಾಕೆ ಹಾಕೋತೀನಿ ಅಂದ್ರೆ, ಒಬ್ಳು ನನ್ನ ಕ್ರಶ್ ಅನ್ಕೊಳ್ಳಿ, ಎಲ್ಲೋ ಒಂದು 100 ಮೀಟರ್ ದೂರದಲ್ಲಿ ನಿಂತಿದ್ದಾಳೆ, ಅಥವಾ ಒಂದು 50 ಮೀಟರ್ ದೂರದಲ್ಲಿ ನಿಂತಿದ್ದಾಳೆ. ನಾನು ಅವಳನ್ನ ಇಂಪ್ರೆಸ್ ಮಾಡಬೇಕು. ಬಿಡಿ ಸರ್, ಪರ್ಫ್ಯೂಮ್ ಹಾಕೊಂಡ್ರೆ ಇಂಪ್ರೆಸ್ ಆಗಲ್ಲ, ಅದ್ ಬೇರೆ ವಿಚಾರ. ಈಗ ಸುಮ್ನೆ ಕೇಳಿ, ನಾನೇನ್ ಹೇಳ್ತಾ ಇದ್ದೀನಿ ಅದು ಅಂದ್ಕೊಂಡು ಕೇಳಿ. ಸೊ ಆಕೆ ನಾನು ಇಂಪ್ರೆಸ್ ಮಾಡ್ಬೇಕು ನಾನು. ಸೊ ನಾನೇನ್ ಮಾಡ್ತೀನಿ, ಪರ್ಫ್ಯೂಮ್ ತೆಗೆದುಕೊತೀನಿ, ಪರ್ಫ್ಯೂಮ್ ಹಾಕೋತೀನಿ. ಯೂಶಲಿ ಪರ್ಫ್ಯೂಮ್ ನ ಆ ಕಣಗಳೇನಿರ್ತವೆ, ಅಂದ್ರೆ ಆ ಸ್ಮೆಲ್ ಏನಿರುತ್ತಲ್ವಾ, ಅದು ಇಲ್ಲಿ ಐ ಕಾನ್ಸಂಟ್ರೇಷನ್, ಹೆಚ್ಚಿನ ಸಾರತೆ ಇರುತ್ತೆ. ಇಲ್ಲಿ ನಾನು ಹಾಕೊಂಡಿರ್ತೀನಿ, ಅಲ್ಲಿ ಅವಳಿರೋದು 50 ಮೀಟರ್ ಆ ಕಡೆ. ನಾನು ಹಾಕೊಂಡ ತಕ್ಷಣ ಅವಳಿಗೆ ಸ್ಮೆಲ್ ಬರಲ್ಲ, ಬಟ್ ನಾನಿಲ್ಲಿ ಹಾಕೊಂಡಿದ್ದು ಮೆಲ್ಲಗೆ ಗಾಳಿಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಆ ಸ್ಮೆಲ್ ಅವಳ ಹತ್ರ ರೀಚ್ ಆಗುತ್ತೆ. ಇದನ್ನೇ ನಾವು ಡಿಫ್ಯೂಷನ್ ಅಂತೇಳಿ ಕರಿತಾ ಹೋಗ್ತೀವಿ ಸೈನ್ಸ್ ಅಲ್ಲಿ. ಓಕೆ, ಇದನ್ನ ಆ ಕಡೆ ಇಡಿ, ಸೈಡ್ ಅಲ್ಲಿ ಇಡಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ಟೈಮ್, ಚೆನ್ನಾಗಿ ಓದ್ತಾ ಇದ್ದೀರಾ, ಕುತ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದೀರಾ, ಅದರಲ್ಲೂ ಸೈನ್ಸು ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತಾ ಇದ್ದೀರಾ. ಈ ಟೈಮಲ್ಲಿ ಸ್ಟಡಿ ರೂಮಲ್ಲಿ ಕುತ್ಕೊಂಡು ತಾವು ಓದ್ತಾ ಇರ್ತೀರಾ. ಅಮ್ಮ ಏನ್ ಮಾಡ್ತಾರೆ, ಅಡುಗೆ ರೂಮಲ್ಲಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾ ಇರ್ತಾರೆ. ಯಾರಾದ್ರೂ ಪ್ಯೂರ್ ವೆಜ್ ಆದ್ರೆ 1 ಮಿನಿಟ್ ಮ್ಯೂಟ್ ಮಾಡ್ಕೊಂಬಿಡಿ. ಚಿಕನ್ ಬಿರಿಯಾನಿಯನ್ನ ಅಮ್ಮ ಪ್ರಿಪೇರ್ ಮಾಡ್ತಿರ್ತಾರೆ, ನೀವು ಕುತ್ಕೊಂಡು ಓದ್ಕೋತಾ ಇರ್ತೀರಾ. ಆ ಸ್ಮೆಲ್ಲು ಸಡನ್ ಆಗಿ ಬರಲ್ಲ, ಅಡಿಗೆ ರೂಮಿಂದ ನಿಮ್ಮ ಹತ್ರ ಬರುತ್ತೆ. ಆ ಸ್ಮೆಲ್ ನ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೆ, ಅಡಿಗೆ ರೂಮಲ್ಲಿ. ಅಂದ್ರೆ ಅಲ್ಲಿರ್ತಕ್ಕಂಥ ಸಾರತೆ ಅಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿಂದ ಎಲ್ಲಿಗೆ ಬಂತು, ನೀವೆಲ್ಲಿ ಓದ್ತಾ ಇರ್ತೀರೋ ಅಲ್ಲಿಂದ ಬಂತು. ಇದನ್ನೇ ಡಿಫ್ಯೂಷನ್ ಅಂತ ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಂಟು ಕಾರ್ಬನ್ ಡೈಆಕ್ಸೈಡ್ ನ ಕಾನ್ಸಂಟ್ರೇಷನ್ ಇದೆ. ಎಷ್ಟು? 8 ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ನ ಮಾಲಿಕ್ಯೂಲ್ಸ್ ಇದಾವೆ ಅನ್ಕೊಳ್ಳಿ. ಇಲ್ಲಿ 4 ಅಷ್ಟೇ ಇದಾವೆ ಅನ್ಕೊಳ್ಳಿ. ಸೊ ಆಗ ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಐ ಕಾನ್ಸಂಟ್ರೇಷನ್ ಅಲ್ವಾ, 8 ಇದಾವೆ, ಇಲ್ಲಿರೋದು 4 ಅಷ್ಟೇ. ಸೊ ಆಗೇನ್ ಮಾಡುತ್ತೆ, ಇಲ್ಲಿಂದ 4 ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಗೆ ಬರ್ತವೆ, ಅಥವಾ 2 ಬರ್ತವೆ, ಇಲ್ಲೂ ಆರಿರ್ಲಿ ಈಕ್ವಲ್ ಮಾಡೋಣ ಅಂತ. ಇಟ್ ಮೀನ್ಸ್ ಐ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಏನ್ ಬರುತ್ತಲ್ವಾ, ಹೆಚ್ಚಿನ ಸಾರತೆಯಿಂದ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಏನ್ ಬರುತ್ತಲ್ವಾ, ಇದನ್ನೇ ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಸರ್ ಇದು ನಮ್ಮ ಕೋಶೀಯ ಚಲನೆಯಲ್ಲಿ ಎಲ್ಲಿ ಬರುತ್ತೆ ಸರ್, ವಿಸರಣೆ ಅಂತ ಹೇಳಿ ಇದ್ರ ಹೆಸರು ಕನ್ನಡದಲ್ಲಿ. ಸರ್ ಇದು ಯಾವ ರೀತಿ ನಮ್ಮ ಜೀವಕೋಶದಲ್ಲಿ ವರ್ಗಾವಣೆ ಆಗುತ್ತೆ ಸರ್, ಅಥವಾ ಅಲ್ಗೂ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಸರ್ ಅಂತ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಗಮನಿಸಿ, ನಾನು ಒಂದು ಜೀವಕೋಶ ಅನ್ಕೊಳ್ಳಿ. ಈಗ ಒಂದೇ ಒಂದು ಸೆಲ್ ನಾನು ಫುಲ್ ಕಂಪ್ಲೀಟ್. ಸೊ ಆರಾಮಾಗಿ ನಿಂತ್ಕೊಂಡಿದ್ದೀನಿ. ನನ್ನಲ್ಲಿ ಅನೇಕ ಕ್ರಿಯೆಗಳು ನಡೀತಾ ಇದೆ ಒಳಗಡೆ.
ನನಗೆ ಎನರ್ಜಿ ಬೇಕು ಅಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನಾನು ಊಟ ಮಾಡಿರ್ತೀನಿ, ಅದಕ್ಕೆ ಆಕ್ಸಿಜನ್ ಸೇರ್ಕೊಂಡು ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ನನ್ನ ಸೆಲ್ಲು ಮಲ್ಟಿಪ್ಲೈ ಆಗಿ ಗ್ರೋತ್ ಆಗ್ತಾ ಇರುತ್ತೆ, ಆ ಸೆಲ್ ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ, 1 2 ಆಗ್ತಾ ಇರುತ್ತೆ, 2 3 ಆಗ್ತಾ ಇರುತ್ತೆ. ಸೊ ಅನೇಕ ಕಾರ್ಯಗಳು ನಮ್ಮ ಬಾಡಿಯಲ್ಲಿ ನಡೀತಾ ಇರುತ್ತೆ. ಸೊ ನಾನೀಗ ಒಂದು ಸೆಲ್ ಅಂದ್ರೆ ಇಷ್ಟೆಲ್ಲ ಕೆಮಿಕಲ್ ರಿಯಾಕ್ಷನ್ಗೆ ಕಾರಣ ಆಗಿರ್ತಕ್ಕಂಥದ್ದು ಯಾವುದು ಅಂತೇಳಿ 10ನೇ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ. ಸೈಟೋಪ್ಲಾಸಮ್, ಕೋಶ ದ್ರವ್ಯ. ಸೈಟೋ ಮೀನ್ಸ್ ಜೀವಕೋಶ, ಪ್ಲಾಸಮ್ ಮೀನ್ಸ್ ಫ್ಲೂಯಿಡ್ ದ್ರವ. ಸೊ ಜೀವಕೋಶ ದ್ರವ, ನಥಿಂಗ್ ಬಟ್ ಕೋಶ ದ್ರವ್ಯ. ಸೊ ಅದರಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ತಮಗೆ ಗೊತ್ತಿದೆ, ಗ್ಲೂಕೋಸು ಆಕ್ಸಿಜನ್ ಜೊತೆ ಸೇರ್ಕೊಂಡು ನಮ್ಗೆ ಎನರ್ಜಿ ರಿಲೀಸ್ ಮಾಡುತ್ತೆ. ಎನರ್ಜಿ ರಿಲೀಸ್ ಮಾಡುವುದರ ಜೊತೆಗೆ ಇಷ್ಟೆಲ್ಲ ಕ್ರಿಯೆ ಆಗ್ತಾ ಇದೆಯಲ್ವಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ವಾ. ಸೊ ಅಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ ಈಗ ನನ್ನ ದೇಹದಲ್ಲಿ ಇದೆ, ರಿಲೀಸ್ ಆಗಿದೆ. ಸೊ ಅದರ ಕಾನ್ಸಂಟ್ರೇಷನ್ ಈಗ ನನ್ನ ದೇಹದಲ್ಲಿ ಎಷ್ಟಿದೆ, ಜಾಸ್ತಿ ಇದೆ ಕಂಪೇರ್ ಟು ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಎನ್ವೈರನ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ. ಸೊ ಸಿಂಪಲ್ ರೀ, ಕಾರ್ಬನ್ ಡೈಆಕ್ಸೈಡ್ ಈಗ ನನ್ನ ಬಾಡಿಲಿ ಜಾಸ್ತಿ ಇದೆ ಅಲ್ವೇನ್ರಿ. ಅಣುಗಳು ಕಾರ್ಬನ್ ಡೈಆಕ್ಸೈಡ್ ನನ್ನ ಬಾಡಿಲಿ ಏನಿದಾವೆ, ಈಗ ಜಾಸ್ತಿ ಆಗಿದಾವೆ. ಅಕ್ಕಪಕ್ಕ ಇರ್ತಕ್ಕಂಥ ವೆದರ್, ಎನ್ವೈರನ್ಮೆಂಟ್, ಹುಡುಗಿರಲ್ಲ ಅಕ್ಕಪಕ್ಕ ಇರೋ ಹುಡುಗಿರಲ್ಲ, ಎನ್ವೈರನ್ಮೆಂಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆದ್ರೆ ಅದರ ಕಾನ್ಸಂಟ್ರೇಷನ್ ಅಂದ್ರೆ ಸಾರತೆ ಏನಾಗಿರುತ್ತೆ, ಅವುಗಳ ಸಂಖ್ಯೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಈಗ ಡಿಫ್ಯೂಷನ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಎಲ್ಲಿ ಜಾಸ್ತಿ ಇದೆಯೋ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಡೆಗೆ ಬರ್ಬೇಕಲ್ವಾ, ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನನ್ನ ಬಾಡಿಲಿ ಜಾಸ್ತಿ ಇದೆಯಲ್ವಾ, ಸೊ ಹೈ ಕಾನ್ಸಂಟ್ರೇಷನ್ ಇದೆ, ಹೊರಗಡೆ ಬಿಡ್ತೀನಿ. ಸೊ ಈಗ ತಮಗೆ ಗೊತ್ತಾಗಿದೆ, ಜೀವಕೋಶದವು ತನ್ನ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕುತ್ತೆ. ಯಾಕೆ ಅಂದ್ರೆ ಒಳಗಡೆ ಹೈ ಕಾನ್ಸಂಟ್ರೇಷನ್ ಇರುತ್ತೆ, ಈ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಲೋ ಕಾನ್ಸಂಟ್ರೇಷನ್, ಕಡಿಮೆ ಸಾರತೆ ಇರುತ್ತೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾರತೆಡೆಗೆ ಬರುತ್ತೆ. ನಂಬರ್ 1 ಕ್ಲಿಯರ್. ನಂಬರ್ 2, ಈಗ ಒಳಗಡೆ ಅಷ್ಟೊಂದೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ನನ್ನ ಬಾಡಿಲಿ. ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅಲ್ವಾ ಒಳಗಡೆ. ಈ ಟೈಮಲ್ಲಿ ಆಕ್ಸಿಜನ್ ಪ್ರಮಾಣ ಏನಾಗಿರುತ್ತ್ರಿ, ಕಡಿಮೆ ಆಗಿರುತ್ತಲ್ವಾ. ಆಕ್ಸಿಜನ್ ಕಡಿಮೆ ಆಗಿರುತ್ತಲ್ವಾ, ಬಿಕಾಸ್ ಕೆಲಸ ಮಾಡಿ 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 ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆಯಲ್ವಾ, ಆಕ್ಸಿಜನ್ ಕಮ್ಮಿ ಆಗಿರುತ್ತಲ್ವಾ. ಆಗ ನನ್ನ ಬಾಡಿಯಲ್ಲಿ ಆಕ್ಸಿಜನ್ ನ ಸಾರತೆ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ, ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ 3 ಅಣು ಇದಾವೆ ಅನ್ಕೊಳ್ಳಿ, ಎಷ್ಟಿದಾವೆ, 3. ಈಗ ಈ ಸಂದರ್ಭದಲ್ಲಿ ನನ್ನ ಸುತ್ತ ಇರ್ತಕ್ಕಂಥ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟು ಅಣುಗಳಿದಾವೆ, ಆಕ್ಸಿಜನ್ 8 ಇದೆ ಅನ್ಕೊಳ್ಳಿ. ಈಗ ಹೈ ಕಾನ್ಸಂಟ್ರೇಷನ್ ಎಲ್ಲಿದೆ, ಈ ನನ್ನ ಸುತ್ತ ಇರ್ತಕ್ಕಂಥ ಎನ್ವೈರನ್ಮೆಂಟ್ ಅಲ್ಲಿ ಇದೆ 8. ಲೋ ಕಾನ್ಸಂಟ್ರೇಷನ್ ಎಲ್ಲಿದೆ, ನನ್ನ ಬಾಡಿಲಿ 3 ಆಕ್ಸಿಜನ್ ಇರೋದು. ಈಗ ಡಿಫ್ಯೂಷನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಬರ್ಬೇಕು. ಸೊ ಆಕ್ಸಿಜನ್ ಏನಾಗುತ್ತೆ, ನನ್ನ ಬಾಡಿ ಒಳಗಡೆ ಈಗ ಬರುತ್ತೆ. ಸೊ ತಮಗೆ ಈಗ ಗೊತ್ತಾಯ್ತು, ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ವಾ. ಸೊ ನಾವ್ ಯಾಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆ ಹಾಕ್ತೀವಿ, ನಮ್ಮ ದೇಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆ ಹಾಕ್ಲಿಕ್ಕೆ, ಆಕ್ಸಿಜನ್ ಆಮ್ಲಜನಕವನ್ನ ಒಳಗಡೆ ತೆಗೆದುಕೊಳ್ಳಿಕ್ಕೆ ಕಾರಣ ಯಾವುದು ಅಂದ್ರೆ ಈ ಡಿಫ್ಯೂಷನ್. ವಿಸರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈಗ ಒಂದು ಬಾರಿ ಏನ್ ಡೆಫಿನೇಷನ್ ಇದೆ ಅದನ್ನ ನೋಡ್ಕೊಂಡು ಬರೋಣ. ಸೊ ನೋಡಿ, ಸಮ್ ಸಬ್ಸ್ಟಾನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಕೆಲವು ವಸ್ತುಗಳು, ಕೆಲವು ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಕ್ಯಾನ್ ಮೂವ್ ಅಕ್ರಾಸ್ ದ ಸೆಲ್ ಮೆಂಬ್ರೈನ್ ಬೈ ಎ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತವು ಕೋಶ ಪೊರೆಯ ಮೂಲಕ, ಯಾವುದು, ಸೆಲ್ ಮೆಂಬ್ರೈನ್, ಪ್ಲಾಸ್ಮಾ ಮೆಂಬ್ರೈನ್, ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ನಲ್ವಾ. ಸೊ ಏನು ಈ ಜೀವಕೋಶದ ಈ ಔಟರ್ ಬೌಂಡ್ರಿ ಏನಿದೆಯಲ್ವಾ, ಇದೇ ಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೈನ್ ಅಥವಾ ಪ್ಲಾಸ್ಮಾ ಮೆಂಬ್ರೈನ್ ಅಂತಾನು ಕೂಡ ಕರಿತೀವಿ. ಸೊ ಇದ್ರ ಮೂಲಕ ಆಕ್ಸಿಜನ್ ಒಳಗಡೆ ಹೋಗ್ಲಿಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರ್ಲಿಕ್ಕೆ ಆ ಪ್ರೋಸೆಸ್ ಏನಿದೆಯಲ್ಲ ಅದನ್ನೇ ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತಹ ಕೆಲವು ವಸ್ತುಗಳು ಕೋಶಪ್ರಿಯ ಮೂಲಕ ಚಲಿಸುತ್ತವೆ. ಈ ಪ್ರಕ್ರಿಯೆಯನ್ನ ವಿಸರಣೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಇದು ಈ ಮೀನಿಂಗ್ ಏನಿದೆಯಲ್ವಾ, ನಾನೀಗ ತೆಗೆದುಕೊಂಡಿರ್ತಕ್ಕಂಥದ್ದು NCERT ಇಂದ. ಸೊ ನೆಕ್ಸ್ಟ್, there is a spontaneous movement of substances from region of high concentration to region of low concentration. ಹೈ ಕಾನ್ಸಂಟ್ರೇಷನ್ ಇಂದ ಅಂದ್ರೆ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯವರೆಗೆ, ಸಾಂದ್ರತೆ ಅಲ್ಲ ಸಾರತೆ, ಬಿಕಾಸ್ ಸಾರತೆ ಅಂತ ಹೇಳಿ ಅಫಿಷಿಯಲ್ ಗೌರ್ಮೆಂಟ್ NCERT ಬುಕ್ ಅಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಸೊ ಹೈ ಕಾನ್ಸಂಟ್ರೇಷನ್ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಲೋ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ಆಗುತ್ತಲ್ವಾ, ಇದನ್ನೇ ಡಿಫ್ಯೂಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. Sometime similar happens in the cells. For example, ಕಾರ್ಬನ್ ಡೈಆಕ್ಸೈಡ್ ನೋಡಿ, ನೋಟ್ಸ್ ಅಲ್ಲಿ CO ಅಂತ ಇದೆ, ಕಾರ್ಬನ್ ಮಾನಾಕ್ಸೈಡ್ ಇದೆ, ಡೈಆಕ್ಸೈಡ್ ಮಾಡ್ಕೊಳ್ಳಿ, CO2 ಅಂತ ಮಾಡ್ಕೊಳ್ಳಿ. ನೋಟ್ಸ್ ಅಲ್ಲಿ ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಸಮ್ ಸಬ್ಸ್ಟಾನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ which is cellular waste requires to the exerted by the cell accumulate in the high concentration inside the cell. ಕೆಲವು ಬಾರಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಡೀತಾ ಇರ್ತಕ್ಕಂಥ ದೇಹದಲ್ಲಿ, ಈ ಜೀವಕೋಶದಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಗಳಿಂದ ಹೈ ಕಾನ್ಸಂಟ್ರೇಷನ್ ಆಗಿರುತ್ತೆ ಬಾಡಿ ಒಳಗಡೆ. ಸೊ ಇನ್ ದ ಸೆಲ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಲೋ. ಇಂಗಾಲದ ಡೈಆಕ್ಸೈಡ್ ನಮ್ಮ ಬಾಡಿಯ ಜೀವಕೋಶದಲ್ಲಿ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೋಲಿಸಿದ್ರೆ ಅಲ್ಲಿ ಲೋ ಇರುತ್ತೆ. ಎಲ್ಲಿ? ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥದ್ರಲ್ಲಿ. ಈಗ ನನ್ನಲ್ಲಿ ಜಾಸ್ತಿ ಇದೆ, ಸೊ ಜಾಸ್ತಿಯಿಂದ ಕಡಿಮೆ ಕಡೆ ಹೋಗ್ತಕ್ಕಂಥದ್ದು. ಸೊ ಇದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಇದೇ ರೀತಿ. ನೆಕ್ಸ್ಟ್, ಕನ್ನಡದಲ್ಲಿ ಕೂಡ ಅದೇ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸಾಂದ್ರತೆ ಅಂತ ಇದೆ, ಸಾಂದ್ರತೆ ಅಲ್ಲ ಇದು ಸಾರತೆ ಅಂತ ಮಾಡ್ಕೊಳ್ಳಿ. ನೋಟ್ಸ್ ಅಲ್ಲಿ 2 ಕರೆಕ್ಷನ್ ಮಾಡ್ಕೊಳ್ಳಿ. ಒಂದು ಕಾರ್ಬನ್ ಮಾನಾಕ್ಸೈಡ್ CO ಅಂತ ಇದೆ, ಅದನ್ನ ಕಾರ್ಬನ್ ಡೈಆಕ್ಸೈಡ್ ಮಾಡ್ಕೊಳ್ಳಿ CO2 ಅಂತೇಳಿ. ಇನ್ನ ಒಂದು ಸಾಂದ್ರತೆ ಅಂತ ಇದೆ, ಅದನ್ನ ಸಾರತೆ ಅಂತೇಳಿ ಮಾಡ್ಕೊಳ್ಳಿ. ಸಾರತೆ. ಲಾಂಗ್ ಸ್ಟೋರಿ ಶಾರ್ಟ್, ಯಾರಾದ್ರೂ ನಿದ್ದೆ ಮಾಡ್ತಿದ್ರೆ ಒಂದ್ಸತಿ ಗಮನಿಸಿ. ನಾನು ಈಗ ಒಂದು ಜೀವಕೋಶ. ನಾವೀಗ ಏನ್ ಮಾತಾಡ್ತಾ ಇದ್ದೀವಿ ಅಂದ್ರೆ, ಜೀವಕೋಶದ ಒಳಗಡೆ ಯಾವ ರೀತಿ ಯಾವುದೇ ವಸ್ತು ಎಂಟರ್ ಆಗುತ್ತೆ ಮತ್ತೆ ಯಾವ ರೀತಿ ಒಂದು ವಸ್ತು ಜೀವಕೋಶದಿಂದ ಹೊರಗಡೆ ಬರುತ್ತೆ ಅಂತಕ್ಕಂಥದನ್ನ ಮಾಡ್ತಾ ಇರ್ತೀವಿ. ಸೊ ಈಗ ನಾನು ಒಂದೇ ಒಂದು ಜೀವಕೋಶ. ನನ್ನ ಜೀವಕೋಶದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಸಮ್ ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಪ್ರಕ್ರಿಯೆ. ಸೊ ಈಗ ಚಯಾಪಚಯ ಅಂದ್ರೆ ಮೆಟಬಾಲಿಸಮ್ ಸಿಸ್ಟಮ್ ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಾ ಇದೆ, ತಿಂದಿದ್ದೀನಿ, ಈಗ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಎನರ್ಜಿ ಬೇಕು, ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ, ಎಲ್ಲ ಕಾರಣದಿಂದ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಜಾಸ್ತಿ ಆಗಿದೆ. ಸೊ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನನ್ನ ಬಾಡಿಲಿ ಈಗ ಜಾಸ್ತಿ ಆಗಿದೆ. ಇಂಗಾಲದ ಡೈಆಕ್ಸೈಡ್ ನ ಸಾರತೆ ಜಾಸ್ತಿ ಆಗಿದೆ. ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ವಾತಾವರಣಕ್ಕೆ ಕಂಪೇರ್ ಮಾಡೋಣ, ಅಲ್ಲಿ ಲೋ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಕಡಿಮೆ ಸಾರತೆಯ ಇಂಗಾಲದ ಡೈಆಕ್ಸೈಡ್ ಇದೆ. ಸೊ ಈಗ ಹೈ ಕಾನ್ಸಂಟ್ರೇಷನ್ ಇಂದ ಈ ವಾತಾವರಣದಲ್ಲಿ ಲೋ ಕಾನ್ಸಂಟ್ರೇಷನ್ ಏನಿದೆ, ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ನಾನು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಏನ್ ಈ ರೀತಿ ಚಲನೆ ಆಗ್ತಿದೆಯಲ್ವಾ, ಇದನ್ನೇ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ನನ್ನಲ್ಲಿ ಇದೆಲ್ಲ ಕೆಲಸ ನಡೆದು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಆಕ್ಸಿಜನ್ ಲೆವೆಲ್ ಏನಾಗಿದೆ, ಕಮ್ಮಿ ಆಗಿದೆ, ಆಮ್ಲಜನಕ ಕಮ್ಮಿ ಆಗಿದೆ. ಸೊ ನನ್ನ ಬಾಡಿ ಒಳಗಡೆ ಈಗ ಆಮ್ಲಜನಕ ಕಮ್ಮಿ ಆಗಿದೆ. ನನ್ನ ಅಕ್ಕಪಕ್ಕ ಇರತಕ್ಕಂತಹ ವಾತಾವರಣವನ್ನ ಗಮನಿಸಿದ್ರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದೆ. ಸೊ ಅಲ್ಲಿ ಹೈ ಕಾನ್ಸಂಟ್ರೇಷನ್ ಇದೆ. ಈಗ ನನ್ನ ಬಾಡಿಯಲ್ಲಿ ಲೋ ಕಾನ್ಸಂಟ್ರೇಷನ್ ಇದೆ. ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಆಕ್ಸಿಜನ್ ಅನ್ನು ನಾನು ಒಳಗಡೆ ತೆಗೆದುಕೊತೀನಿ. ಸೊ ಒಂದು ಸೆಲ್ನ ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕ್ಲಿಕ್ಕೆ, ಆಕ್ಸಿಜನ್ ನ ಒಳಗಡೆ ತೆಗೆದುಕೊಳ್ಳಿಕ್ಕೆ ಒಂದು ಪ್ರಕ್ರಿಯೆ ಇಂಪಾರ್ಟೆಂಟು. ಆ ಪ್ರೋಸೆಸ್ ಯಾವುದು ಅಂದ್ರೆ ಡಿಫ್ಯೂಷನ್. ಆ ಪ್ರೋಸೆಸ್ ವಿಸರಣೆ. ಏನಾದ್ರೂ ಡೌಟ್ ಇದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ದಯವಿಟ್ಟು ಕೇಳಿ. ಆಯ್ತು ಸರ್, ಎಲ್ರಿಗೂ ನಮಸ್ಕಾರ.
ಏನೋ ಡೌಟ್ ಇದ್ರೆ ಕೇಳಿ. ಎನರ್ಜಿ ರಿಕ್ವೈರ್ಮೆಂಟ್ ಇಲ್ಲ ಈ ಒಂದು ಪ್ರೋಸೆಸ್ ಅಲ್ಲಿ. ಶಕ್ತಿಯನ್ನ ಬಳಸ್ಕೊಳ್ತಕ್ಕಂಥ ಅಗತ್ಯ ಇರಲ್ಲ. ಅದ್ರ ಪಾಡ್ಗದು ಅಧಿಕ ಸಾಧ್ಯತೆಯಿಂದ ಕಡಿಮೆಗೆ, ಕಡಿಮೆಯಿಂದ ಅಧಿಕಕ್ಕೆ ಹೋಗ್ತಾ ಇರುತ್ತೆ. ಹೈ ಇಂದ ಲೋ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ. ನೋ ಡೌಟ್ಸ್, ಕ್ಲಿಯರ್? ಓಕೆ, ನೋಡಿ, ಸ್ವಲ್ಪ ನಿದ್ರೆ ಮಾಡ್ತಿದ್ರೆ, ನಿದ್ದೆಗಣ್ಣಲ್ಲಿದ್ರೆ ಸ್ವಲ್ಪ ಆಚೆ ಬನ್ನಿ, ಸ್ವಲ್ಪ ಅದರಿಂದ ಆಚೆ ಬನ್ನಿ. ಬಿಕಾಸ್ ಇವತ್ತಿನ ತರಗತಿ ಏನಿದೆ ಸ್ವಲ್ಪ ಕಾನ್ಸೆಪ್ಚುಯಲ್, ಮತ್ತೆ ಇದರಲ್ಲಿ ಬೇಜಾನ್ ಹೇಳ್ಕೊಡ್ಬೋದು ಡಿಫ್ಯೂಷನ್ ಅಲ್ಲಿ. ಸೊ ಇದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಇದೆಯಾ ಅಥವಾ ಎನರ್ಜಿ ರಿಕ್ವೈರ್ಮೆಂಟ್ ಇಲ್ವಾ, ಅದ್ ಬೇಡ. ಸದ್ಯಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಇಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಡೀಪ್ ಆಗಿ ನಾವು ಬಯಾಲಜಿ ಒಳಗಡೆ ಹೋಗೋಣ. ಇನ್ನ ಡೀಪರ್ ನೀವು MBBS ಸ್ಟೂಡೆಂಟ್ ಆಗಿಬಿಡ್ತೀರಾ, ಬೇಡ. ಓಕೆನಾ, ಕ್ಲಿಯರ್? ಡಿಫ್ಯೂಷನ್ ಅರ್ಥ ಆಯ್ತಲ್ವಾ? ವಿಸರಣೆ ಅಂತ ಹೇಳಿ. ಸೊ ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ. ವಾಟರ್ ಈಸ್ ಆಲ್ಸೋ ಒಬೇ ದ ಲಾ ಆಫ್ ಡಿಫ್ಯೂಷನ್. ದ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಥ್ರೂ ಸಚ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಈಗ ಇನ್ನೊಂದು ಕಾನ್ಸೆಪ್ಟ್ ನೋಡ್ಬೇಕು, ಆಸ್ಮೋಸಿಸ್ ಅಂತ ಹೇಳಿ. ನೋಡಿ, ಈ ಆಸ್ಮೋಸಿಸ್ ಏನಿದೆ ಇದು ಕೂಡ ಸಿಮಿಲರ್ ಆಗೇ ಇರುತ್ತೆ ಯಾವುದಕ್ಕೆ, ಡಿಫ್ಯೂಷನ್ಗೆ. ಸೊ ಈ ಆಸ್ಮೋಸಿಸ್ ಅನ್ನ ಇಂಗ್ಲಿಷ್ ಅಲ್ಲಿ ಅಭಿಸರಣೆ ಅಂತೇಳಿ ಕರಿತೀವಿ. ಆದ್ರೆ ಒಂದಷ್ಟು ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ತಾವುಗಳು ಕೇರ್ಫುಲ್ ಆಗಿ ಗಮನಿಸಿ. ನೋಡಿ, ಯೂಶಲಿ ನಾವೇನು ಡಿಫ್ಯೂಷನ್ ನೋಡಿದ್ವಿ, ನಾವೇನು ವಿಸರಣೆಯನ್ನ ನೋಡಿದ್ವಿ, ಅದು ಗ್ಯಾಸು ಮತ್ತೆ ಲಿಕ್ವಿಡ್, ಅನಿಲ ಮತ್ತೆ ದ್ರವ, ಸಾಲಿಡ್ ಅಲ್ಲಿ ಆಗತ್ತೆ. ಸಾಲಿಡ್ ಅಲ್ಲಿ ಆಗಲ್ಲ, ಗ್ಯಾಸ್ ಮತ್ತೆ ಲಿಕ್ವಿಡ್ ಅಲ್ಲಿ ಆಗತ್ತೆ. ಬಟ್ ಮ್ಯಾಕ್ಸಿಮಮ್ ಗ್ಯಾಸ್ ಅನಿಲದಲ್ಲಿ ಆಗುತ್ತೆ. ಆ ಡೀಪಾಗಿ ನಾವು ಹೋಗೋದು ಬೇಡ. ಬಟ್ ಈ ಆಸ್ಮೋಸಿಸ್ ಬಗ್ಗೆ ನಾನು ಏನ್ ಮಾತಾಡ್ತಾ ಇರ್ತೀನಲ್ವಾ, ಇದು ಲಿಕ್ವಿಡ್ ಅಲ್ಲಿ ಮಾತ್ರ ಆಗುತ್ತೆ, ಅನಿಲದಲ್ಲಿ ಮಾತ್ರ. ಅಂದ್ರೆ ದ್ರವ ವಸ್ತು, ಅನಿಲ ಅಲ್ಲ, ದ್ರವ ವಸ್ತು, ನೀರಿನಲ್ಲಿ. ಸೊ ಆಸ್ಮೋಸಿಸ್ ಅಂದ್ರೆ ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸೊ ಆಸ್ಮೋಸಿಸ್ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಕಾನ್ಸೆಪ್ಟ್ ಬರ್ತೀನಿ. ಎಕ್ಸಾಂಪಲ್ ನೀಟಾಗಿ ಅಬ್ಸರ್ವ್ ಮಾಡಿ, ಆಮೇಲೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ದ್ರಾಕ್ಷಿ ಅನ್ಕೋಣ, ಒಣ ದ್ರಾಕ್ಷಿ. ಯಾವುದು? ಒಣ ದ್ರಾಕ್ಷಿ. ಒಣ ದ್ರಾಕ್ಷಿ ತಮಗೆ ಗೊತ್ತಿರುತ್ತೆ, ಅಜ್ಜಿ ಚರ್ಮ ಇದ್ದಂಗೆ ಇರುತ್ತೆ. ಅದು ಫುಲ್ ಎಲ್ಲ ಸುಕ್ಕಾಗಿರುತ್ತೆ. ಫುಲ್ ಆ ಬೀಜ ಏನಿರುತ್ತಲ್ಲ ದ್ರಾಕ್ಷಿ, ಅದು ಫುಲ್ ಕಂಪ್ರೆಸ್ ಆಗಿರುತ್ತೆ. ನೋಡಿದಿರಲ್ವಾ ಒಣ ದ್ರಾಕ್ಷಿ? ಅದನ್ನ ಈಗ ನೀರಲ್ಲಿ ಹಾಕಿದ್ದೀರಾ ಅನ್ಕೋಣ, ನೀರಲ್ಲಿ ಹಾಕಿದ್ದೀರಾ. ಸೊ ಅದೇನಾಗುತ್ತೆ, ಊದ್ಕೊಳುತ್ತಲ್ವಾ? ಸಡನ್ ಆಗಿ ಜಿಮ್ಗೆ ಹೋಗಿದ್ದೀನಿ ಅನ್ಕೊಂಡ್ಬಿಟ್ಟು ಅದಕ್ಕೆ ಅದೇನೆ ದಪ್ಪ ಆಗ್ಬಿಡುತ್ತೆ, ಮೊಸಲೆಲ್ಲ ಬಂದ್ಬಿಡುತ್ತೆ ಒಣ ದ್ರಾಕ್ಷಿಗೆ. ಸೊ ಅಲ್ಲಿ ಯಾವ ಕ್ರಿಯೆ ಆಯ್ತು ಅಂತ ಹೇಳಿ ಒಂದು ಬೇಸಿಕ್ ಆಗಿ ನೋಡೋಣ. ನೋಡಿ, ಒಣ ದ್ರಾಕ್ಷಿ ಇತ್ತು, ಇಷ್ಟಿತ್ತಲ್ವಾ? ನೀರಲ್ಲಿ ಹಾಕಿದ್ರೆ ಆ ದ್ರಾಕ್ಷಿ ಏನಾಯ್ತು, ಊದ್ಕೊಳ್ತು. ಸೊ ಇಷ್ಟಿದ್ದು ಇಷ್ಟಾಯ್ತು. ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಒಣ ದ್ರಾಕ್ಷಿಯನ್ನ ನೀರ್ಗೆ ಹಾಕಿದ್ವಿ. ಎಲ್ಗೆ ಹಾಕಿದ್ವಿ? ನೀರ್ಗೆ ಹಾಕಿದ್ವಿ. ಒಣ ದ್ರಾಕ್ಷಿಯನ್ನ ನೀರ್ಗೆ ಹಾಕಿದ್ವಿ. ಒಣ ದ್ರಾಕ್ಷಿ ಒಳಗಡೆ ಆ ನೀರಿನ ಮಾಲಿಕ್ಯೂಲ್ಸ್ ಏನಿರುತ್ತಲ್ವಾ, ನೀರಿನ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್, ಅದೇನಾಗಿತ್ತು, ಒಣ ದ್ರಾಕ್ಷಿ ಒಳಗಡೆ ಕಡಿಮೆ ಇತ್ತಲ್ವಾ?
ನೀರನ್ನು ಇದು ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ 3 ಇತ್ತು ಅನ್ಕೊಳ್ಳಿ, ದ್ರಾಕ್ಷಿ ಒಳಗಡೆ ಒಂದು 3 ಹನಿ ನೀರಿತ್ತು ಅಥವಾ 3 ಅಣು ನೀರಿತ್ತು ಒಣ ದ್ರಾಕ್ಷಿಲಿ. ಬಟ್ ಅದು ಸುತ್ತ ಇದೆಯಲ್ಲ, ಅದ್ರ ಸುತ್ತ ನಾವು ನೀರ್ ಹಾಕಿದ್ವಲ್ವೇನ್ರಿ, ಅದ್ರ ಸುತ್ತ ನಾವು ನೀರ್ ಹಾಕಿದ್ವಲ್ವಾ. ಸೊ ಅಲ್ಲಿ ಅದ್ರ ಸುತ್ತ ಇರ್ತಕ್ಕಂಥ ನೀರಿನಲ್ಲಿ ಏನಾಗಿತ್ತು, 1 2 3 4 5 6 ಅಣುಗಳಷ್ಟು ವಾಟರ್ ಕಾನ್ಸಂಟ್ರೇಷನ್ ಆಗಿತ್ತು. 6 ವಾಟರ್ ಕಾನ್ಸಂಟ್ರೇಷನ್ ಆಯಿತು. ಈಗ ಅದೇನಾಯ್ತು ಅಂದ್ರೆ ಕೇವಲ ಒಣ ದ್ರಾಕ್ಷಿಲಿ 3 ಇತ್ತಲ್ವಾ, ಸೊ ಇಲ್ಲ ಅದಿದೆ, ಸೊ ಐ ಕಾನ್ಸಂಟ್ರೇಷನ್ ಇದೆ ಇಲ್ಲಿ. ಸೊ ಈಗ ಈ ಐ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಅಂದ್ರೆ ಆ ಒಣ ದ್ರಾಕ್ಷಿ ಒಳಗಡೆ ನೀರು ಹೋಗ್ತವೆ. ಆಗ ಒಣ ದ್ರಾಕ್ಷಿ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಅದು ದಪ್ಪ ಕಾಣಿಸುತ್ತೆ. ಇದನ್ನೇ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಸರ್ ಆಸ್ಮೋಸಿಸ್ ಓಕೆ ಸರ್, ಬಟ್ ಡಿಫ್ಯೂಷನ್ ಇದೆ ಅಲ್ವಾ ಸರ್? ಅಲ್ಲೂ ಕೂಡ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಹೋಗುತ್ತಲ್ವಾ ಸರ್? ಬಟ್ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಒಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಒಂದು ಅರೆಪಾರಕ ವಸ್ತು ಇರುತ್ತಿಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 3 ವಾಟರ್ ಮಾಲಿಕ್ಯೂಲ್ಸ್ ಇದೆ. ನೆಕ್ಸ್ಟ್ ಇಲ್ಲೊಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ತಮಗೆ ಗೊತ್ತಿದೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅರೆಪಾರಕ ವಸ್ತು ಅಂದ್ರೆ ಏನು ಅಂತ ಹೇಳಿ. ಅಂದ್ರೆ ಕೆಲವು ಐಟಮ್ಗಳನ್ನ ಮಾತ್ರ ಒಳಗಡೆ ಬಿಡುತ್ತೆ, ಕೆಲವು ಐಟಮ್ಗಳನ್ನ ಒಳಗಡೆ ಬಿಡಲ್ಲ. ಆ ತರದ್ದು ನಾನು ಹೇಳ್ಕೊಟ್ಟಿದ್ದೆ ನಾನು, ಕೋಶ ಪೊರೆ ಎಕ್ಸಾಂಪಲ್ ಕೊಟ್ಟು ಸೆಲ್ ಮೆಂಬ್ರೇನ್ ಅನ್ನ. ಸೊ ಈಗ ಅರೆಪಾರಕ ವಸ್ತು ಇದೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಎಷ್ಟಿದೆ? 3 ಇದೆ. ಯಾವ್ದ್ರಲ್ಲಿ? ದ್ರಾಕ್ಷಿ ಅಥವಾ ಈ ವಾಟರ್ ಅಲ್ಲಿ. ಇಲ್ಲಿ ಎಷ್ಟಿದೆ? 4 ಇದೆ. ಸೊ ಈಗ ಈ 4ರಿಂದ 3 4 4 8 8ರಿಂದ ಇಲ್ಲಿಗೆ ಎಷ್ಟು ಹೋಗ್ತವೆ? ಮತ್ತೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. 1 2 3 ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಸೊ ಇದು ಕೂಡ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ, ಇದು ಕೂಡ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂದ್ರೆ, ಇಲ್ಲಿ ಈ ರೀತಿ ಏನಾಗ್ತಾ ಇರುತ್ತಲ್ವಾ, ಇಲ್ಲಿ ಒಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅರಪಾರ್ಯ ಪೊರೆ, ಅರೆಪಾರಕ ಪೊರೆ, ಅರವ್ಯಾಪ್ಯ ಪೊರೆ ಇರುತ್ತೆ. ಸೊ ಇದನ್ನೇ ಆಸ್ಮೋಸಿಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇದನ್ನ ಇನ್ ಸ್ವಲ್ಪ ಡೀಪ್ ಕಾನ್ಸೆಪ್ಟ್ ಅನ್ನು ನಾನು ಹೇಳ್ಕೊಡ್ತೀನಿ. ಬಟ್ ಒಂದು ಸರ್ತಿ ಡೆಫಿನೇಷನ್ ಅನ್ನ ನೋಡೋಣ. ಸರ್ ಇಷ್ಟೊಂದೆಲ್ಲ ಬೇಕಾ ಸರ್? ಡೆಫಿನೆಟ್ಲಿ ಬೇಕು. ನಿಮ್ಮ ಬಹುತೇಕ ಆಥರ್ ಬುಕ್ಸ್ ಅಲ್ಲಿ ಜಸ್ಟ್ ವಿಸರಣೆ ಅಷ್ಟೇ ಕೊಟ್ಟಿದ್ದಾನೆ, ಡೀಟೇಲ್ ಕೊಟ್ಟಿಲ್ಲ. ಅದು ಅರ್ಥ ಆಗ್ಬೇಕು, ಇಲ್ಲ ಬಯಟ್ ಮಾಡ್ಬೇಕಾಗುತ್ತೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. NCERT ಕೂಡ ಇದೆ ಇದು. ಐ ಥಿಂಕ್ 9th ಕ್ಲಾಸ್ NCERT ಇದೆ ನೋಡಿ. ನೀರು ಕೂಡ ವಿಸರಣೆಯ ನಿಯಮವನ್ನ ಪಾಲಿಸುತ್ತದೆ ಅಂದ್ರೆ ಡಿಫ್ಯೂಷನ್ ಅನ್ನ. ಅರವ್ಯಾಪ್ಯ ಪೊರೆಯ ಮೂಲಕ ನೋಡಿ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಅಂತ ಹೇಳಿ ಕರಿತೀವಿ, ಆದ್ರೆ ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಅಭಿಸರಣೆ ಎನ್ನುವುದು ನೀರುಗಳ ಅಧಿಕ ಸಾರತೆಯ ಪ್ರದೇಶದಿಂದ, ನೀರಿನ ಅಧಿಕ ಸಾರತೆಯ ಪ್ರದೇಶದಿಂದ ಅಂದ್ರೆ ಹೈ ಕಾನ್ಸಂಟ್ರೇಷನ್ ಇಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅಂದ್ರೆ ಲೋ ಕಾನ್ಸಂಟ್ರೇಷನ್ಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಹಾದು ಹೋಗುವ ಕ್ರಿಯೆಯನ್ನ ನಾವು ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ನೋಡಿ ನೋಡಿ ಲಾಂಗ್ ಸ್ಟೋರಿ ಶಾರ್ಟ್, ಒಂದ್ಸತಿ ನೀಟಾಗಿ ಕೇಳಿಸ್ಕೊಂಡ್ಬಿಡಿ. ಡಿಫ್ಯೂಷನ್ ಮತ್ತೆ ಆಸ್ಮೋಸಿಸ್ ಅನ್ನ ನಾನು ನಿಮ್ಗೇನು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಉದಾಹರಣೆಯನ್ನ ಕೊಟ್ಟನಲ್ವಾ. ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ, ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಗೆ, ಅದು ಡಿಫ್ಯೂಷನ್, ವಿಸರಣೆ ಕನ್ನಡದಲ್ಲಿ. ಅದೇ ರೀತಿ ಇಲ್ಲಿ ಲಿಕ್ವಿಡ್ ಅಂದ್ರೆ ದ್ರವ ಅಂದ್ರೆ ನೀರು,
ಇದು ಕೂಡ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಬರುತ್ತೆ. ಸೊ ಇಲ್ಲಿ ಕೂಡ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಗೆ ಬರುತ್ತೆ. ಆದರೆ ಇಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ. ಮಧ್ಯದಲ್ಲೊಂದು ಅರೆವ್ಯಾಪಿಯ ವಸ್ತು ಇರುತ್ತೆ. ಸೊ ಅದನ್ನೇ ನಾವು ಅರೆವ್ಯಾಪಿಯ ಪೊರೆಯ ಮೂಲಕ ಆದಾಗುತ್ತೆ. ಇದನ್ನೇ ನಾವು ಆಸ್ಮೋಸಿಸ್ ಅಥವಾ ಅಭಿಸರಣೆ ಅಂತ ಹೇಳಿ ಕರಿತೀವಿ. ಇನ್ನ ಸ್ವಲ್ಪ ಟೆಕ್ನಿಕಲ್ ಆಗಿ ಇನ್ನ ಸ್ವಲ್ಪ ಹೇಳ್ಕೊಡ್ಬೇಕು ಅಂದ್ರೆ ನೋಡಿ, ಆಕ್ಚುಲಿ ಗಮನಿಸ್ತಾ ಬನ್ನಿ. ಸರ್ ಇನ್ನ ಸ್ವಲ್ಪ ಡೀಪ್ ಆಗ್ಬೇಕು ಅಂದ್ರೆ ಇದು ಇಲ್ಲ ಸರ್ ನನಗೆ ಇಷ್ಟೇ ಸಾಕು ಅಂದ್ರೆ ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಕನ್ಫ್ಯೂಷನ್ ಅನ್ನ ಮಾಡ್ಕೋಬೇಡಿ, ಫೋಕಸ್ ಇರ್ಲಿ, ಫೋಕಸ್ ಕಳ್ಕೋಬೇಡಿ. ಇದು ಒಂದ್ಸತಿ ಫೋಕಸ್ ಕಳ್ಕೊಂಡ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಕಾನ್ಸೆಪ್ಚುಯಲ್ ಆಗಿದೆ. ಸೊ ಅದಕ್ಕೋಸ್ಕರ ಅಂಡ್ ಯಾರಾದ್ರೂ ಮಧ್ಯೆ ಜಾಯ್ನ್ ಆಗಿದ್ರೆ ವಾಪಸ್ ಹೋಗ್ಬಿಡಿ, ರೆಕಾರ್ಡೆಡ್ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನೋಡ್ಕೊಳ್ಳಿ. ಇಲ್ಲ ನೆನ್ನೆ ಕೇಳಿಲ್ಲ ಅಂದ್ರೆ ಇವತ್ತಿಂದ ಅರ್ಥ ಆಗಲ್ಲ. ಸೊ ನಾನು ಅದಕ್ಕೆ ಯೂಶಲಿ ನನ್ನ ಸೈನ್ಸ್ ಕ್ಲಾಸಲ್ಲಿ ತಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೆನ್ನೆ ಕ್ಲಾಸನ್ನು ನೆನ್ನೆ ಒಂದ್ಸತಿ ರಿವಿಷನ್ ಮಾಡ್ಕೊಂಡು ಇವತ್ತಿನ ಕ್ಲಾಸ್ ನೋಡಿ. ಸೊ ಇವತ್ತಿನ ಕ್ಲಾಸ್ ಇವತ್ತು ರಿವಿಷನ್ ಮಾಡಿ. ಸೊ ಯೂಶಲಿ ಸೋಮವಾರದಿಂದ ಶುಕ್ರವಾರದವರೆಗೆ, ಮಂಡೇ ಟು ಫ್ರೈಡೆವರೆಗೂ ಕ್ಲಾಸ್ ಇರುತ್ತೆ, ವೀಕೆಂಡ್ ಅಲ್ಲಿ ಕ್ಲಾಸ್ ಇರಲ್ಲ. ಸೊ ನೀವೇನ್ ಮಾಡ್ಬೇಕು, ಸಾಟರ್ಡೆ ಸಂಡೇ 1 ವೀಕಲ್ಲಿ ಏನ್ ಕೊಟ್ಟಿರ್ತೀನಲ್ವಾ ಅದನ್ನು ಓದ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ಸೈನ್ಸ್ ಕಷ್ಟ ಸಾರ್ ಅಂತೀರಾ. ಓಕೆನಾ? ಓಕೆ ನೋಡಿ, ಫಾರ್ ಎಕ್ಸಾಂಪಲ್ 1 2 3 4 5 6 ವಾಟರ್ ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳಿ. ಶುಗರ್ ಬೇರೆ ಹಾಕ್ಬಿಟ್ಟಿದೀವಿ ಇಲ್ಲಿ. 1 2 3 4 5 6 7 8 9. ಇದನ್ನು ಮತ್ತೆ ಸಾಲ್ಯುಬಲ್, ಮೋರ್ ಸಾಲ್ಯುಬಲ್ ವಾಟರ್ ಅಂತ ಹೇಳಿ ಕರಿತೀವಿ. ಅದೆಲ್ಲ ಬೇಡ, ನಿಮಗೆ ಟೆಕ್ನಿಕಲ್ ವರ್ಡ್ ಬೇಡ, ಸಿಂಪಲ್ ಶುಗರ್ ಹಾಕಿದೀವಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ಕೊಡ್ತೀನಿ. ಸೊ ಎಷ್ಟಿದಾವೆ ಶುಗರು? 3 3 6 9. ಬಟ್ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟಿದಾವೆ? 1 2 3 4 5 6. ಆಕ್ಚುಲಿ ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 9 10 ವಾಟರ್ ಮಾಲಿಕ್ಯೂಲ್ಸ್ ಇದಾವೆ ಇಲ್ಲಿ. ಸೊ ಆಕ್ಚುಲ್ ಆಗಿ ನೋಡಿದ್ರೆ ಇದು ಐ ಸಾಲ್ಯುಬಲ್ ವಾಟರ್ ಅಂದ್ರೆ ಜಾಸ್ತಿ ನೋಡಿ, ಶುಗರ್ ಎಲ್ಲ ಕರಗಿದೆ. 3 3 6 9 ಐ ಸಾಲ್ಯುಬಲ್ ವಾಟರ್. ಇಲ್ಲಿ ಅಷ್ಟೊಂದು ಶುಗರ್ ಇಲ್ಲ, ಅದೇನು ಇಲ್ಲ. ಆದ್ರೆ ಕಾನ್ಸಂಟ್ರೇಷನ್ ನೋಡಿ, 1 2 3 4 5 6 7 8 9 10 10 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಇಟ್ ಮೀನ್ಸ್ ವಾಟರ್ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆ? ಇಲ್ಲಿದೆ, 10 ಇದೆ ಅಲ್ವಾ. ಸೊ ಇದು ಐ ಕಾನ್ಸಂಟ್ರೇಷನ್. ಇದು ಐ ಸಾಲ್ಯುಬಲ್ ಅಂತಾನು ಕೂಡ ಕರಿತೀವಿ, ಐ ಸಾಲ್ಯೂಟ್ ವಾಟರ್ ಅಂತಾನು ಕೂಡ ಕರಿತೀವಿ. ಯಾಕೆ ಅಂದ್ರೆ ಇಲ್ಲಿ ಸಕ್ಕರೆ ಜಾಸ್ತಿ ಕರಗಿದೆ, ಬಟ್ ಐ ಕಾನ್ಸಂಟ್ರೇಷನ್ ಅಲ್ಲ. ಯಾಕೆ ಹೇಳಿ? ವಾಟರ್ ಇರೋದು ನೋಡಿ, 1 2 3 4 5 6 ಅಷ್ಟೇ ವಾಟರ್ ಇದೆ. ಐ ಸಲ್ಯೂಟೇ ಇದು, ಬಿಕಾಸ್ ಸಕ್ಕರೆ ಜಾಸ್ತಿ ಕರಗಿದೆ ಅಥವಾ ಉಪ್ಪು ಕರಗಿದೆ. ಬಟ್ ಇಲ್ಲಿ ಐ ಸಲ್ಯೂಟ್ ಅಲ್ಲ, ಇದು ವಾಟರ್. ಯಾಕೆ? ನಾನು ಸಕ್ಕರೆ ಏನು ಕರಗಿಲ್ಲ, ಬಟ್ ಐ ಕಾನ್ಸಂಟ್ರೇಷನ್. ಯಾಕೆ ಐ ಕಾನ್ಸಂಟ್ರೇಷನ್? 10 ಮಾಲಿಕ್ಯೂಲ್ಸ್ ಇದಾವೆ, ಯಾವುದು? ವಾಟರ್ದು. ಸೊ ಇದು ಐ ಕಾನ್ಸಂಟ್ರೇಷನ್. ಐ ಕಾನ್ಸಂಟ್ರೇಷನ್ ಅಥವಾ ಕನ್ನಡದಲ್ಲಿ ಅಧಿಕ ಸಾರತೆ. ಈಗ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯರಿಗೆ ಏನ್ ಬರುತ್ತಲ್ವ ಈ ರೀತಿ, ಈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ನ ಮೂಲಕ, ಅರೆವ್ಯಾಪ್ಯ ಪೊರೆಯ ಮೂಲಕ ಏನ್ ಬರುತ್ತಲ್ವ ಈ ಕಡೆಯಿಂದ ಈ ಕಡೆ, ಇದನ್ನೇ ಆಸ್ಮೋಸಿಸ್. ಇದಕ್ಕಿಂತ ಟೆಕ್ನಿಕಲ್ ಹೋಗೋದು ಬೇಡ, ಇಷ್ಟು ಸಾಕು. ಸೊ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಅರ್ಥ ಆಯ್ತೇನ್ರಿ?
ಕ್ಲಿಯರ್? ವೆರಿ ಗುಡ್. ಎಸ್, ವೆರಿ ಗುಡ್. ಈಗ ಆಸ್ಮೋಸಿಸ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಡೆಡ್ ಬಾಡಿ, ಮೃತದೇಹ ಸತ್ತೋಗ್ಬಿಟ್ಟಿದೆ, ಅದು ಏನೋ ಮಾಡ್ಬಿಟ್ಟು ನೀರ್ಗೆ ಹಾಕವ್ರೆ. ನೀರ್ಗೆ ಹಾಕಿದ್ರೆ ಸಾಕ್ಷಿಯನ್ನು ನಾಶ ಮಾಡ್ಬೋದು, ಗುರುತು ಸಿಗ್ದಂಗೆ ಆಗುತ್ತೆ. ಏನಾದ್ರು ಆ ಫಿಂಗರ್ ಪ್ರಿಂಟ್ ಅವು ಇವು ಇಲ್ಲ ಇವ್ರದ್ದೇನಾದ್ರು DNA ಅದು ಇದು ಸ್ವಲ್ಪ ಹಾಳು ಮಾಡೋಣ ಅಂತೇಳಿ ನೀರ್ಗೆ ಹಾಕ್ಬಿಟ್ಟಿದ್ದಾರೆ ಮರ್ಡರ್ ಮಾಡಿ ಡೆಡ್ ಬಾಡಿ. ಈಗ ಡೆಡ್ ಬಾಡಿ ಒಳಗಡೆ ಇರ್ತಕ್ಕಂತಹ ವಾಟರ್ ಕಾನ್ಸಂಟ್ರೇಷನ್ ಅಂದ್ರೆ ಸಾರತೆ ಏನಿದೆ ಅದು ಲೋ ಇರುತ್ತೆ ಕಂಪೇರ್ ಟು ಆ ನೀರು ಆಚೆ ಇರ್ತದಲ್ಲ ನೀರು ಅಲ್ಲಿ ಕಂಪೇರ್ ಮಾಡಿದ್ರೆ. ಯಾವ್ದೋ ಕೆರೆ ಅದು ಕೆರೆಯಲ್ಲಿ ಸಿಕ್ಕಾಪಟ್ಟೆ ನೀರಿದೆ. ಸೊ ವಾಟರ್ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೆ? ಕೆರೆಯಲ್ಲಿ ಜಾಸ್ತಿ ಇರುತ್ತೆ, ಅಧಿಕ ಸಾರತೆ. ಹೈ ಕಾನ್ಸಂಟ್ರೇಷನ್ ವಾಟರ್ ಎಲ್ಲಿರುತ್ತೆ? ಕೆರೆಯಲ್ಲಿ. ಈಗ ಒಂದು ಬಾಡಿ ಬಿದ್ದಿದೆ, ಆ ಬಾಡಿಲಿ ಏನಾಗಿರುತ್ತೆ? ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್, ಕಡಿಮೆ ಸಾರತೆಯ ನೀರಿದೆ. ಈಗ ತಮಗೆ ಗೊತ್ತು, ಯಾವತ್ತು ಕೂಡ ಐಯಿಂದನೇ ಲೋಗ್ ಬರೋದು. ಸೊ ಕೆರೆಗೆ ಅಷ್ಟೊಂದು ಐ ಇದೆಯಾ, ಅಲ್ಲಿಂದ ಈಗ ಬಾಡಿ ಒಳಗಡೆ ಎಂಟರ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ಗೆ ಬರ್ಬೇಕಾದ್ರೆ ಒಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಅರೆವ್ಯಾಪ್ಯ ಪೊರೆ, ನಾನು ಹೇಳಿದ್ನಲ್ವಾ ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಕೆಲವನ್ನ ಒಳಗಡೆ ಬಿಡುತ್ತೆ, ಕೆಲವನ್ನ ಆಚೆ ಬಿಡುತ್ತೆ. ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟು, ಗೇಟ್ ಕೀಪರ್, ನಮ್ಮನೆ ವಾಚ್ಮೆನ್ ಗರ್ಲ್ ಫ್ರೆಂಡ್ ಬಂದಾಗ ಬಿಡಲ್ಲ, ವೈಫ್ ಬಂದಾಗ ಬಿಡ್ತಾರೆ, ಇದೊಂದು ಹೇಳ್ಕೊಟ್ಟಿದ್ನಲ್ವಾ. ಸೊ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಆ ರೀತಿ ಹೈ ಕಾನ್ಸಂಟ್ರೇಷನ್ ಇಂದ ಲೋ ಕಾನ್ಸಂಟ್ರೇಷನ್ ಬರುತ್ತಲ್ವಾ, ಇದನ್ನೇ ಆಸ್ಮೋಸಿಸ್. ಸರ್ ಡಿಫ್ಯೂಷನ್ ಏನ್ ಸರ್? ಡಿಫ್ಯೂಷನ್ ಅಲ್ಲಿ ನೀರು ಬರಲ್ಲ, ಗ್ಯಾಸ್, ಅನಿಲ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಜಾಸ್ತಿ ಇತ್ತು, ಹೊರಗಡೆ ಕಮ್ಮಿ ಇದೆ, ಬಿಡ್ತೀವಿ.